ಹಲೋ ನಮಸ್ಕಾರ. ಸೊ ನನ್ನ ಜೊತೆಗಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿರೋದು ಡಿಜಿಟಲ್ ಮಾಧ್ಯಮ ಅಂತ ಅಲ್ಲಿ ಹೆಸರು ಮಾಡಿದಂಥ ಒಂದು ಯೂಟ್ಯೂಬರ್ಸ್ ನನ್ನ ಜೊತೆಗಿದ್ದಾರೆ. ಇವ್ರ ಹೆಸರು ನಂದಿನಿ ಅಂತ ಹೇಳಿ. ಇವ್ರು ನಮ್ಮ ದಾವಣಗೆರೆಗೆ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಂದರೆ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ, ಸ್ಟೋರೀಸ್ಗಳನ್ನ ಮಾಡಿರ್ತಾರೆ, ನೀವು ನೋಡಿರ್ತೀರ. ಅವ್ರನ್ನ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ. ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀನಿ. ನನಗೆ ಈ ದಾವಣಗೆರೆಯಲ್ಲಿ ಇಂಥದ್ದೊಂದು ಚಾನಲ್ ಒಂದು ಯುವಕರ ತಂಡ ಮಾಡ್ತಾ ಇದೆ ಅನ್ನೋದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯಿತು. DVG ಫಸ್ಟ್ ನ್ಯೂಸ್ ಎಲ್ಲ ನಿಮಗೆ ಇನ್ನೂ ಹೆಚ್ಚು ಫಾಲೋವರ್ಸ್ ಎಲ್ಲ ಆಗಲಿ. ಮತ್ತೆ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಬಂದಾಗ ನಾನು ಯಾವುದೋ ಒಂದು ಶಾಪು ಇಂಟರ್ವ್ಯೂ ಮಾಡ್ತಾ ಇದ್ದೆ, ಬಂದು ನೀವು ನನ್ನನ್ನು ಮಾತಾಡ್ಸಿದ್ರಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು. ಮೇಡಮ್, ಈಗ ನಿಮ್ಮ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮು ಒಂದು ಒಳ್ಳೆ ಹೆಸರು ಮಾಡ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ದಾವಣಗೆರೆ ಬಗ್ಗೆ ಏನು ಹೇಳ್ತೀರಾ? ದಾವಣಗೆರೆಯಲ್ಲಿ ತುಂಬ ಪ್ರಸಿದ್ಧಿ ಪಡೆದಂಥ ವ್ಯಕ್ತಿಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅದ್ರ ಜೊತೆಗೆ ಮಂತ್ರಿಗಳು, ಮಿನಿಸ್ಟರ್ ಎಲ್ಲ ಇದ್ದಾರೆ. ಒಂದು ರೀತಿಯಾಗಿ ದಾವಣಗೆರೆ ಇಷ್ಟೊಂದು ಫಾರ್ವರ್ಡ್ ಆಗಿದೆ ಅಂತ ಹೇಳಿ ನಾನು ಇವತ್ತು ಹೋಟೆಲ್ಗೆ ಕೂತಾಗಲೇ ಗೊತ್ತಾಯಿತು. ಯಾಕೆಂದರೆ ಬೆಂಗಳೂರಲ್ಲೂ ಕೂಡ ಅಷ್ಟೊಂದು ಮೀಟಿಂಗ್ಗಳಾಗಲ್ಲ, ಮಧ್ಯಾಹ್ನ ಹೋಟೆಲಲ್ಲಿ ಹಿಂಗೆ ಬಂದು ಹಂಗೆ ಹೋಗ್ತಾ ಇದ್ದಾರೆ. ಅಷ್ಟೊಂದು ಫೈನಾನ್ಷಿಯಲ್ ಹೋಟೆಲಲ್ಲಿ ಕುತ್ಕೊಂಡು ಮಾತಾಡೋವಷ್ಟು ಡೆವಲಪ್ ಆಗಿದ್ದಾರಲ್ಲ ಅಂತ. ಅದರಲ್ಲೂ ಕೂಡ ಲೇಡೀಸ್ ಬಂದಿದ್ದಾರೆ. ಎಷ್ಟೊಂದು ಖುಷಿ ಆಯಿತು ಗೊತ್ತಾ. ದಾವಣಗೆರೆ ಅಭಿವೃದ್ಧಿ ಎಲ್ಲ ನೋಡಿ, ಇವಾಗ ರಸ್ತೆ ಕಾಮಗಾರಿ ಇರ್ಬೋದು, ಅದೇ ನಿಮ್ಮಂಥ ಯುವಕರು ಏನೋ ಒಂದು ತಂಡವನ್ನು ಕಟ್ಕೊಂಡು ಹೊಸ ಸಾಹಸಗಳನ್ನ ಮಾಡ್ತಾ ಇದ್ದೀರಾ. ಈ ರೀತಿಯಾದಂಥ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಅದ್ರ ಜೊತೆ ಇವೆಂಟ್ ಮಾಡ್ತಾ ಇದ್ದೀರಾ. ಮತ್ತೊಂದು ವಿಶೇಷತೆ, ಇದು ಹೊಗಳಿಕೆ ಅಲ್ಲ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಆಂಕರಿಂಗಿಗೆ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಬಟ್ ಮೇಡಮ್, ದಾವಣಗೆರೆಗೆ ಒಂದಷ್ಟು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಮ್ಮದೇ ಆದ ಒಂದು ಶೈಲಿಯಲ್ಲಿ ಒಂದಷ್ಟು ಸ್ಟೋರಿಗಳನ್ನ ಮಾಡ್ತೀರಾ, ಹಿಸ್ಟಾರಿಕಲ್ ಸ್ಟೋರಿಗಳಾಗಿರ್ಬೋದು, ಒಂದು ಪ್ರಮೋಷನ್ಸ್ ಆಗಿರ್ಬೋದು. ಹೇಗೆ ಅನಿಸ್ತಾ ಇದೆ ಮೇಡಮ್ ಈ ಒಂದು ಜರ್ನಿ? ಈ ಒಂದು ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ನಾವು ಝೀರೋ ಇಂದಲೇ ಇವತ್ತು ಸರ್ಕಸ್ ಮಾಡ್ತಲೇ ಇದ್ದೀವಿ. ಇನ್ನು ಮುಂದೆನೂ ಕೂಡ ಸರ್ಕಸ್ ಇದ್ದೇ ಇರುತ್ತೆ. ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ, ದಾವಣಗೆರೆಯವ್ರಿಗೆ ಇವಾಗ ನಾವೆಲ್ಲೋ ಬೆಂಗಳೂರಿಂದ ಬಂದು ದಾವಣಗೆರೆ ಸ್ಟೋರಿನ ಮಾಡ್ತೀವಿ. ಇಲ್ಲಿ ಇರುವಂಥ ಲೋಕಲ್ ಯಾಕೆ ಅದನ್ನು ಇನಿಷಿಯೇಟ್ ತಗೊಂಡು ಇಲ್ಲಿರುವಂಥ ಸ್ಥಳೀಯ ವ್ಯಕ್ತಿಗಳು, ವಸ್ತುಗಳು, ಸ್ಮಾರಕಗಳು, ಸ್ಥಳ ಪರಿಚಯ, ಇಲ್ಲಿರುವಂಥ ಅದ್ಭುತ ಕಲಾಕೃತಿಗಳ ಬಗ್ಗೆ, ವಿಶೇಷತೆಗಳ ಬಗ್ಗೆ, ಜನಜೀವನದ ಶೈಲಿ ಬಗ್ಗೆ, ಅದ್ರ ಜೊತೆಗೆ ಇಲ್ಲಿರುವಂತಹ ಸಾಂಪ್ರದಾಯಿಕ ಹಬ್ಬ ಆಚರಣೆಗಳ ಬಗ್ಗೆ ತರುವಂಥ ಹೊಸ ಪ್ರಯತ್ನಗಳನ್ನ ನೀವು ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನಾವೆಲ್ಲೋ ಬೆಂಗಳೂರಲ್ಲಿ ಇರ್ತೀವಿ, ಇಲ್ಲಿಗೆ ಬಂದು ಒಂದಿನದಲ್ಲಿ ಎಲ್ಲ ಕವರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಿಷ್ಟು ಸಮಯ ಅಂತ ಮೀಸಲಾಗಿರ್ತೀವಿ. ಮತ್ತೆ ಕರಿತಾ ಇರುತ್ತೆ ಅಲ್ಲಿ ನಮ್ಮ ಸಂಸಾರ, ಮನೆ ಇರುತ್ತೆ, ಮಕ್ಳಿರ್ತಾರೆ, ಅತ್ತೆ ಮಾವ ಇರ್ತಾರೆ, ಇನ್ಯಾರಿಗೋ ಫ್ಯಾಮಿಲಿ ಏನೊಂದು ಆಕಸ್ಮಿಕವಾಗಿ ಅವಘಡಗಳು ಸಂಭವಿಸುತ್ತೆ, ಮತ್ತೆ ಓಡಬೇಕಾಗುತ್ತೆ. ನಾವು ಎಷ್ಟು 10 ದಿನಕ್ಕೆ ಸ್ಕೆಡ್ಯೂಲ್ ಮಾಡ್ಕೊಂಡು ಬಂದಿರ್ತೀವಿ, ಅದರಲ್ಲಿ 2-3 ದಿನ ಇರುವಂಥ ಅನಿವಾರ್ಯತೆ ಬರುತ್ತೆ. ಮತ್ತೆ ಹೋಗ್ತೀವಿ, ಮತ್ತೆ ಪೆಂಡಿಂಗ್ ಇರುತ್ತೆ, ಮತ್ತೆ ಇನ್ನೇವಾಗ ಬರ್ತೀವಿ ಅಷ್ಟೊತ್ತಿಗೆ ಇನ್ನೇನೋ ಡೆವಲಪ್ಮೆಂಟ್ ಇಲ್ಲೆಲ್ಲ ಆಗಿರುತ್ತೆ. ನಾವು ಲಿಸ್ಟ್ ಮಾಡ್ಕೊಂಡಿರುವಂಥ ವ್ಯಕ್ತಿಗಳು ಸಿಗಲ್ಲ. ಒಂದೊಂದು ಸ್ಮಾರಕ ನೋಡಿರ್ತೀವಿ, ಅದು ಉಳ್ದೇ ಇರಲ್ಲ. ಯಾಕೆಂದರೆ ಸ್ಮಾರಕಗಳ ಬಗ್ಗೆ ಎಷ್ಟು ಅವೇರ್ನೆಸ್ ಇದೆ ಜನಗಳಿಗೆ ಅಂತ ನಿಮಗೆ ಗೊತ್ತು. ನೆನ್ನೆ ಇದ್ದಿದ್ದು ಇವತ್ತಿರೋದಿಲ್ಲ, ಅಲ್ಲಿ ಡೆಮಾಲಿಷ್ ಆಗಿ ಇನ್ಯಾವುದೋ ಬಿಲ್ಡಿಂಗ್ ಎದ್ದಿರುತ್ತೆ. ಹಾಗಾಗಿ ನಿಮ್ಮಂಥ ಯುವಕರು ಇಲ್ಲಿರೋದ್ರಿಂದ, ನೀವು ಚಾನಲ್ ಮಾಡಿದ್ರಿಂದ ನಾನು ಒಂದು ನಿಮ್ಮಲ್ಲಿ ವಿಶೇಷವಾದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿರುವಂತಹ ಒಂದು ವಿಶೇಷತೆಯನ್ನು ನಮ್ಮ ಕರ್ನಾಟಕ ಜನತೆಗೆ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ವಿಶಸ್ ನಮಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಮೇಡಮ್, ಈಗ ಒಂದು ರ್ಯಾಪಿಡ್ ಫೈರ್ ಕೇಳ್ತೀನಿ ಮೇಡಮ್. ಲೈಫು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಮೇಡಮ್? ಜೀವನ ಅನ್ನೋದು ತುಂಬಾ ಇಂಪಾರ್ಟೆಂಟು. ತುಂಬ ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಕ್ಷಣನ ನಾವು ಆಸ್ವಾದಿಸಬೇಕು, ಆನಂದಿಸಬೇಕು. ಅದ್ರ ಜೊತೆಗೆ ನಮ್ಮ ಜೊತೆ ಯಾರಿರ್ತಾರೆ ಅವ್ರ ಜೊತೆ ತುಂಬ ಬೆರೆತು ಕಲಿತು ನಾವು ಜೀವನನ ಮುನ್ನಡೆಸ್ಕೊಂಡು ಹೋಗಬೇಕು. ಅದೇ ಜೀವನ. ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಮೇಡಮ್? ನಾನು ದುಡ್ಡಿಲ್ಲ ಅಂದರೆ ಇಲ್ಲಿ ದಾವಣಗೆರೆಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ನಡ್ಕೊಂಡು ಬರಬೇಕು ಅಂತ ಹೇಳಿದರೆ ಎಷ್ಟು ದಿನ ಆಗ್ತಿದ್ದು? 4-5 ದಿನ ಆಗ್ತಿದ್ದು. ಅದೇ ಕಾರಲ್ಲಿ ಬರಬೇಕಂದ್ರೆ ಪೆಟ್ರೋಲ್ ಬೇಕು. ಪೆಟ್ರೋಲ್ಗೆ ಏನು ಬೇಕು? ನಾವು ದುಡ್ಡನ್ನು ಮಾಡಿ ನಾವು ಸೇವ್ ಮಾಡಿ ಇಟ್ಕೊಂಡಿದ್ದಕ್ಕೆ ಸಾಧ್ಯ ಆಗುತ್ತೆ. ದುಡ್ಡು ಮನುಷ್ಯನಿಗೆ ಬೇಕೇ ಬೇಕು. ಆದರೆ ದುಡ್ಡೇ ಜೀವನ ಅಲ್ಲ. ಅದೇ ನಾವು ಬದುಕನ್ನು ನಡೆಸ್ಕೊಳ್ಳೋದಕ್ಕೆ, ಜೀವನವನ್ನು ಮಾಡಲಿಕ್ಕೆ, ನಾವು ಕಂಡಂಥ ಕನಸುಗಳೆಲ್ಲನೂ ಸಾಕಾರ ಮಾಡಲಿಕ್ಕೆ ದುಡ್ಡು ಬೇಕೇ ಬೇಕು. ಮುಖ್ಯ. ಪ್ರೀತಿ ಇದ್ದ ಕಡೆ ಸಹಬಾಳ್ವೆ ಇರುತ್ತೆ, ಪ್ರೀತಿ ಇದ್ದ ಕಡೆ ಸಂಬಂಧಗಳು ಗಟ್ಟಿ ಇರುತ್ತೆ, ಪ್ರೀತಿ ಇದ್ದ ಕಡೆ ವಿಶ್ವಾಸ ಇರುತ್ತೆ, ಪ್ರಾಮಾಣಿಕತೆ ಇರುತ್ತೆ. ಪ್ರೀತಿಯಲ್ಲಿರುತ್ತೆ ಅಲ್ಲಿ ಖುಷಿ ಇರುತ್ತೆ, ಸಂಪತ್ತಿರುತ್ತೆ, ಆಯಸ್ಸಿರುತ್ತೆ, ಐಶ್ವರ್ಯ ಇರುತ್ತೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಎಲ್ಲ ಕೂಡ ಪ್ರೀತಿಗೆ ಕನೆಕ್ಟ್ ಆಗುತ್ತೆ. ನಾವು ಪ್ರೀತಿಯಿಂದ ಒಬ್ರನ್ನೊಬ್ರು ಪರಸ್ಪರ ಅರ್ಥ ಮಾಡ್ಕೊ, ಅದು ಗೆಳೆತನ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಪೋಷಕರ ಮತ್ತು ಮಕ್ಕಳ ನಡುವೆ ಇರೋಂಥ ಸಂಬಂಧಗಳಾಗಿರ್ಬೋದು. ಅಲ್ಲಿ ಪ್ರೀತಿ ಇದ್ದಾಗ ಪ್ರೀತಿಯಿಂದ ಎಲ್ಲವನ್ನೂ ಕೂಡ ಕನ್ವೆ ಮಾಡಿ ಹೇಳ್ಬೋದು. ಅದೇ ದ್ವೇಷದಿಂದ ನೀನು ಅದು ಮಾಡು ಇದು ಮಾಡಿಲ್ಲ ಅಂತ ಹೇಳಿದರೆ ಅಲ್ಲಿ ದಾಂಪತ್ಯದಲ್ಲಿ
ಬಿರುಕು ಮೂಡುತ್ತೆ, ಮತ್ತು ಫ್ರೆಂಡ್ಶಿಪ್ಪಲ್ಲೂ ಕೂಡ ಬ್ರೇಕಪ್ ಆಗೇ ಆಗುತ್ತೆ, ರಿಲೇಷನ್ಶಿಪ್ಪಲ್ಲೂ ಕೂಡ ಬ್ರೇಕಪ್ ಆಗೇ ಆಗಿರುತ್ತೆ. ಒಬ್ರಿಗೊಬ್ರು ಮಾತು ಕೇಳಲ್ಲ. ಪ್ರೀತಿಯಿಂದ ನಾವು ಜಗತ್ತಿನಲ್ಲಿ ಏನೇನು ಬೇಕಾದರೂ ನಾವು ಗೆಲ್ಬೋದು, ಆದರೆ ದ್ವೇಷದಿಂದ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬದುಕಲ್ಲಿ ಪ್ರೀತಿ ಅನ್ನೋದು ತುಂಬ ಮುಖ್ಯ. ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡಿ, ಪ್ರೀತಿಯಿಂದ ಎಲ್ಲರ ಜೊತೆನೂ ಬೆರೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡೋರನ್ನ ನಾನು ಇಂಟರ್ವ್ಯೂ ಮಾಡಿದ್ದು ನಮ್ಗೆ ತುಂಬ ಖುಷಿ ಇದೆ. ಸೊ ನಂದಿನಿ ಮೇಡಮ್, ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ದ ಇಂಟರ್ವ್ಯೂ. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ಸ್ ಆ್ಯಂಡ್ ನ್ಯೂ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ವಾಚಿಂಗ್ ದ ಇದಾಗಿತ್ತು ಇವತ್ತಿನ ವಿಶೇಷ. ಇಂಥ ಮತ್ತೊಂದು ವಿಭಿನ್ನವಾದ. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್ ನಮ್ಮ ದಾವಣಗೆರೆ ಬಗ್ಗೆ? ದಾವಣಗೆರೆ ಅಂತ ಹೇಳಿದರೆ ಮರಲಿಕ್ಕಾಗುತ್ತಾ? ದಾವಣಗೆರೆಯಲ್ಲಿ ನನ್ನ ಡಿಜಿಟಲ್ ಮಾಧ್ಯಮವನ್ನು ನೋಡಿ, ಅಭಿನಂದಿಸಿ, ಪ್ರೋತ್ಸಾಹಿಸಿ, ನಮ್ಮಲ್ಲಿ ಬರುವಂಥ ಕಂಟೆಂಟ್ಗಳನ್ನ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದಂಥ ಸಹಸ್ರಾರು ಮಂದಿ ಇದ್ದಾರೆ. ಎಲ್ಲರಿಗೂ ಕೂಡ ಶರಣಾರ್ಥಿ. ದಾವಣಗೆರೆಯಲ್ಲಿ ಇರುವಂಥ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೂ ಕೂಡ ಶರಣಾರ್ಥಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸಂಚಿಕೆಯೊಂದಿಗೆ ವಿಭಿನ್ನವಾದ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ. DVG 1 ನ್ಯೂಸ್ ದಾವಣಗೆರೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಫಾಲೋ ಮಾಡಿ, ಆಯಿತಾ? ನಾನು ಮತ್ತೆ ನಿಮ್ಮ ದಾವಣಗೆರೆಗೆ ಬರ್ತೀನಿ. ಥ್ಯಾಂಕ್ ಯು ಬಸವರಾಜ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.